ಹೊಸ ವರ್ಷಾಚರಣೆಯ ಸಂಭ್ರಮ ಒಂದು ಕಡೆ, ಇದರ ಭಾಗವಾಗಿ ನೈಟ್ ಟೈಟ್ ಆಗಿದ್ರು. ಟೈಟ್ನಲ್ಲೇ ಫೈಟ್ಗಿಳಿದಿದ್ದಾರೆ ಯುವಕರು. ಮೈ ಮೇಲಿನ ಬಟ್ಟೆಯನ್ನು ಕಿತ್ತಾಕಿ ಹೊಡೆದಾಡ್ಕೊಂಡಿದ್ದಾರೆ. ಎಲ್ಲಿ? ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಹೋಟೆಲ್ನಲ್ಲಿ ಆಗಿರುವಂತಹ ಘಟನೆ ಇದು. ಹೊಸ ವರ್ಷಾಚರಣೆಯ ಸಂಭ್ರಮದ ಸಂದರ್ಭದಲ್ಲಿ ಹೊಡೆದಾಟ ಆಗಿದೆ. ನೈಟ್ ಟೈಟ್ ಆಗಿ ಫೈಟ್ಗಿಳಿದ್ರು ಇವರೆಲ್ಲ. ಹೊಸ ವರ್ಷದ ಕಾರಣಕ್ಕಾಗಿ ಸೆಲೆಬ್ರೇಷನ್, ಪಾರ್ಟಿ, ಮದ್ಯದ ಅಮಲು ಎಲ್ಲವೂ ಇತ್ತು. ಮೈ ಮೇಲಿನ ಬಟ್ಟೆಯನ್ನು ಕಿತ್ತಾಕಿ ಹೊಡೆದಾಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಹೋಟೆಲ್ನಲ್ಲಿ ಒಂದು ಘಟನೆ ಆಗಿದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. 12 ಗಂಟೆಯ ಬಳಿಕ ಒಂದು ಸೆಲೆಬ್ರೇಷನ್ ನಡೀತಾ ಇತ್ತು. ಯುವಕರ ಗುಂಪುಗಳಿದ್ವು. ಆ ಗುಂಪಿನಲ್ಲಿ ಕಿರಿಕಾಗುತ್ತೆ. ಆ ಕಿರಿಕಿನಿಂದ ಶುರುವಾದಂತಹ ಜಗಳ ಇಲ್ಲಿಯ ತನಕ ಬಂದಿಲ್ಲ. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಮೈ ಮೇಲೆಯ ಬಟ್ಟೆಯನ್ನ ಕಿತ್ತಾಕಿ ಹೋಟೆಲ್ನಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಮದ್ಯದ ಅಮಲಿತ್ತು, ನಶೆಯಲ್ಲಿದ್ರು, ಸಂಭ್ರಮ ಅಂತೆ. ನ್ಯೂ ಇಯರ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಟ್ಟೆಯನ್ನ ಕಳಚಿ ಶರ್ಟನ್ನ ತೆಗೆದು ಹೊಡೆದಾಡಿಕೊಳ್ತಾ ಇರೋ ದೃಶ್ಯ ಇದು. ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿ ಇರುವಂತಹ ಒಂದು ಹೋಟೆಲ್ ಒಂದರಲ್ಲಿ ಆದಂತಹ ಘಟನೆ ಇದು. ಪಾರ್ಟಿ ಮೂಡಲ್ಲಿದ್ದರು, ಸೆಲೆಬ್ರೇಷನ್ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೊಂದು ಕಿರಿಕ್ ಶುರುವಾಗಿದೆ ಅಲ್ಲಿ. ಆ ಕಿರಿಕ್ ಶುರುವಾದ ಮೇಲೆ ಕಿರಿಕಿನಿಂದ ದೊಡ್ಡ ಗಲಾಟೆಯಾಗಿದೆ, ಹೊಡೆದಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಕಲ್ಮೇಶ್ ಮಂಡಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಒಂದು ಪಾರ್ಟಿ ಮೂಡ್ ಅಂತೆ, ಸೆಲೆಬ್ರೇಷನ್ ಮೂಡ್ ಇದ್ದಿದ್ದು ಕಿತ್ತಾಟಕ್ಕೆ ಯಾಕೆ ಹೋಯ್ತಿದ್ದು? ಏನಾಯ್ತು ಘಟನೆ? ಪ್ರವೀಣ್, ಇದು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನಡೆದಂತ ಒಂದು ಅತಿರೇಕದ ಇವರ ಫೈಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎರಡು ಯುವಕರ ತಂಡ ಏನು ಅಲ್ಲಿ ಹುಬ್ಬಳ್ಳಿ ಗೋಕುಲ ರಸ್ತೆ ಕಾಶಿ ಹೋಟೆಲಲ್ಲಿ ಸಖತ್ ಎಣ್ಣೆ ಪಾರ್ಟಿ ಮಾಡ್ತದೆ, ಸಾಕಷ್ಟು ಕುಣಿದು ಕುಪ್ಪಳಿಸ್ತಾರೆ. ನಂತರ ಅವ್ರ ಮಧ್ಯೆ ಎಲ್ಲ ಒಂದ್ ಕಡೆ ಒಬ್ಬ ಓರ್ವ ಏನು ಯುವಕ ಇರ್ತಾನೆ, ಆತನ ಸ್ನೇಹಿತರ ಜೊತೆ ಮಧ್ಯೆ ಜಗಳ ಆಗ್ತದೆ, ಹಳೆಯ ವೈಷಮ್ಯ ಇರ್ತದೆ. ಆ ನಂತರ ಜಗಳ ತಾರಕಕ್ಕೆ ಇರ್ತದೆ. ಸಾಕಷ್ಟು ರೀತಿಯ ಒಳಗಡೆ ಮೊದಲು ಏನು ಪಾರ್ಟಿ ಮಾಡ್ತಿರ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ಆ ಮಧ್ಯೆ 12 ಗಂಟೆ ಒಳಗೆ ಮಧ್ಯೆ ಅವ್ರ ಮಧ್ಯೆ ಸಣ್ಣ ಒಂದು ಜಗಳ ಆಗ್ತದೆ. ಅದು ನಂತರ ಹೋಟೆಲ್ ಮುಂಭಾಗ ಎರಡು ಗುಂಪುಗಳು ಅವರವರ ಫಾಲೋವರ್ಸ್ ನ ಹುಡುಗರನ್ನ ತಂಡವನ್ನ ಕರೆಸ್ತಾರೆ. ಮುಂದೆ ಬಟ್ಟೆಯನ್ನ ಬಿಚ್ಕೊಂಡು ಹೊಡೆದಾಡ್ತಾರೆ. ಸಾಕಷ್ಟು ಲಾಂಗ್ಗಳನ್ನ ತೆಗೆದುಕೊಂತ ಇಟ್ಕೊಂಡು ಅವ್ರು ವೆಹಿಕಲ್ ಬರ್ತಾರೆ. ಆದ್ರೆ ಈ ಒಂದು ಮಧ್ಯೆ 12-12:30 ನಂತರ ಸಹ ದೊಡ್ಡ ಸೆಲೆಬ್ರೇಷನ್ ನಡೆಸಲಿಕ್ಕೆ ಆಯೋಜನೆ ಮಾಡ್ತಕ್ಕಂಥದ್ದು ಇಲ್ಲಿ ವೈಫಲ್ಯ ಕಾಣ್ತಾ ಇದೆ ಪೊಲೀಸರದು. ಆ ಮಧ್ಯೆ ಎರಡು ಗುಂಪುಗಳ ಮಧ್ಯೆ ದೊಡ್ಡ ಹೊಡೆದಾಟ ಆರಂಭಿಸುತ್ತದೆ. ಪರಸ್ಪರ ಕೈ ಮೇಲಾಯಿಸ್ತಾರೆ. ಓರ್ವನ ಮೇಲೂ ಸಹ ಸಾಕಷ್ಟು ಹಿಗ್ಗಾಮುಗ್ಗಾ ಹೊಡಿತಾರೆ. ನಂತರ ಇವರ ಮಧ್ಯೆ ಇನ್ನಷ್ಟು ಗಲಾಟೆ ಆರಂಭಿಸಿದೆ. ನಂತರ ಪೊಲೀಸರು ಬಂದು ಈ ಎರಡು ಗುಂಪುಗಳನ್ನ ಚದುರಿಸಿ ಸ್ವಲ್ಪ ಪರಿಸ್ಥಿತಿನ ತಹಬದಿಗೆ ತರ್ತಾರೆ. ಪ್ರವೀಣ್. ಓಕೆ ಕಲ್ಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.